ನೋಡಿ ಹೋಟೆಲಲ್ಲಿ ಯಾವ ಥರ ಪುರಿ ಆಗುತ್ತೆ ಆ ಥರ ನಾವು ಮನೆಯಲ್ಲೇ ಮಾಡ್ಕೋಬೋದು. ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಎಲ್ಲರದು ದೀಪಾವಳಿ ಹಬ್ಬ ಜೋರು ಅಂತ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್? ದೀಪಾವಳಿ ಹಬ್ಬ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಅಲ್ವಾ? ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ ಇವತ್ತಿನ ವಿಡಿಯೋ ಬಂದು ಪುರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಸಾಮಾನ್ಯವಾಗಿ ಪುರಿ ಮಾಡ್ತಾರೆ ಅಂತ ನೀವು ಅನ್ಕೋಬೋದು, ಬಟ್ ಹೋಟೆಲ್ನಲ್ಲಿ ಯಾವ ಥರ ಉಬ್ಬಿರ್ತಾವಂಥ ಪುರಿ ನೀವು ನೋಡಿರ್ತೀರಲ್ವ, ಅದನ್ನು ನಾನು ಇಲ್ಲಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತೇನೆ. ನೋಡಿ ನಮ್ಮ ಗಣೇಶ ಕುಣಿತಾ ಇದ್ದಾನೆ, ನಮ್ಮ ಗಣೇಶನಿಗೆ ಒಂದು ನಮಸ್ಕಾರ ಮಾಡಿ. ಬನ್ನಿ ಯಾವ ಥರ ಮಾಡೋದಂತ ಹೇಳ್ಕೊಟ್ಬಿಡ್ತೀನಿ. ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ನಾನು ಹೀಗೆ ಒಂದ್ಸಲ ಹೋಟೆಲಲ್ಲಿ ಪುರಿ ತಿನ್ನಬೇಕಾದ್ರೆ ಕೇಳಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದ್ದು ಮತ್ತು ಅಷ್ಟೇ ಮಿದುವಾಗಿದ್ವು. ಅದಕ್ಕೆ ಕೇಳಿದೆ ಯಾವ ಥರ ಮಾಡ್ತೀರಾ ನೀವು ಅಂತ ಹೇಳಿದೆ. ಅವಾಗ ಹೇಳಿದ್ರು ಅವರು, ನಾವು ಇದನ್ನೆಲ್ಲ ಹಾಕ್ತೀವಿ ರೀ, ಹಾಗಾಗಿ ಚೆನ್ನಾಗಾಗಿರ್ತಾವೆ ಅಂತ ಹೇಳಿದರು. ಅದಕ್ಕೆ ನಾನು ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಮೈದಾ ಹಿಟ್ಟು ತೊಗೊಳಕ್ಕೆ ಹೋಗಬೇಡಿ, ಗೋಧಿ ಹಿಟ್ಟೇ ಆಗ್ಬೇಕು ನೋಡಿರಿ, ಹಾಗಾದ್ರೆ ಪುರಿ ಚೆನ್ನಾಗಿ ಆಗ್ತಾವ್ರಿ. ಮತ್ತು ಚಿರುಟಿ ರವೆ ಅಂತ ಹೇಳ್ತಾರಲ್ಲ, ಅದನ್ನು ಸ್ವಲ್ಪ ನೆನೆ ಇಟ್ಕೋಬೇಕಂತೆ. ನೋಡಿ ಗೋಧಿ ಹಿಟ್ಟು ಒಂದು ಸ್ವಲ್ಪ ಚಿರುಟಿ ರವೆ ಇಲ್ಲ ಅಂದರೆ ನೀವು ಉಪ್ಪಿಟ್ಟಿನ ರವೆ ಏನಿರುತ್ತಲ್ಲ ದಪ್ಪ, ಅದನ್ನೇ ಸ್ವಲ್ಪ ನೆನೆ ಇಟ್ಕೊಳ್ಳಿ. ಅದನ್ನ ನೆನೆ ಒಂದು 10 ನಿಮಿಷ ನೆನಿಬೇಕು. ನೋಡಿ ಚಿರುಟಿ ರವೆ ಒಂದು 10 ನಿಮಿಷ ನೆನೆ ಇಟ್ಕೊಂಡು, ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕೋದ್ರಿಂದ ಸಖತ್ತಾಗೆ ಬರುತ್ತೆ ಪುರಿ, ಉಬ್ಬುತ್ತವು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟು ಸಖತ್ತಾಗೆ ಬರುತ್ತೆ, ನೀವೇ ಒಂದ್ಸಲ ಟ್ರೈ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಮಾಡೋದನ್ನೇ ನಿಲ್ಲಿಸ್ಬೇಕು ಅನಿಸ್ಬಿಟ್ಟಿದೆ, ಯಾಕಂದರೆ ವ್ಯೂಸೇ ಬರ್ತಾ ಇಲ್ಲ. ಅದಕ್ಕೆ, ಯಾಕಂದರೆ ನಮಗೂ ಎಲ್ಲ ಜನ ನೋಡಿದರೆ ಇಷ್ಟ ಆಗುತ್ತೆ ಅಲ್ವಾ, ಮತ್ತು ನಾವು ವಿಡಿಯೋ ಮಾಡಬೇಕು ಅಂತ ನಮಗೂ ಖುಷಿ ಆಗುತ್ತೆ. ಬಟ್ ಯಾರೂ ವಿಡಿಯೋ ನೋಡ್ತಾ ಇಲ್ಲ, ಅದಕ್ಕೆ ಬೇಜಾರು ಅನ್ನಿಸ್ತಿದೆ. ನೋಡಿ ಫ್ರೆಂಡ್ಸ್, ನೀವು ಸಪೋರ್ಟ್ ಮಾಡ್ತೀವಿ ಅನ್ನೋದಾದರೆ ನಾವು ವಿಡಿಯೋ ಮಾಡೋದನ್ನು ಮುಂದುವರಿಸ್ತೀನಿ. ನೋಡಿ ಇವಾಗ ಚಿರುಟಿ ರವೆ ಮತ್ತು ಎಣ್ಣೆ, ಉಪ್ಪು, ಚಿರುಟಿ ರವೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ, ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ಕಲ್ಸಕ್ಕೆ ಹೋಗ್ಬೇಡಿ, ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ತಣ್ಣೀರಿಂದ ಹಿಟ್ಟನ್ನು ಕಲಿಸ್ಕೋಬೇಕು. ನೀವು ಪುರಿನ ಮಾಡೋದು ಒಂದು ಅರ್ಧ ಗಂಟೆ ಮುಂಚಿತವಾಗಿಯೇ ಹಿಟ್ಟು ಕಲಸಿಟ್ಬಿಡಿ, ಯಾಕಂದರೆ ಹಿಟ್ಟು ನೆನೀತೈತಲ್ವ, ಪೂರಿ ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕೆ. ಮತ್ತು ರೀ ಇವಾಗ ನೀವು ಪುರಿ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇವಾಗ ನೋಡಿರಿ, ಹಿಟ್ಟ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೀವು ಹಿಟ್ಟನ್ನು. ನೋಡಿ ಚಪಾತಿ ಹಿಟ್ಟಿಗೇನು ಕಲಿಸ್ಕೊತೀರಲ್ಲ ಅದೇ ಥರ ಕಲಿಸ್ಕೊಳ್ಳಿ, ಸ್ವಲ್ಪನೇ ಸ್ಮೂತಾಗಿ ಕಲಿಸ್ಕೋಬೇಕು. ನೋಡಿ ಇವಾಗ ಅರ್ಧ ಗಂಟೆ ಆದಮೇಲೆ ನಾನು ಹಿಟ್ಟು ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ. ನೋಡಿರಿ ಎಷ್ಟು ಸ್ಮೂತಾಗೆ ಬಂದಿದೆ ಹಿಟ್ಟು ಅಂತ. ನೋಡಿ ಈ ಥರ ಅರ್ಧ ಗಂಟೆ ಬೇಗ ಕಲಿಸಿದ್ವಿ ಅಂದರೆ ಚೆನ್ನಾಗಿ ಬರುತ್ತೆ. ಮತ್ತು ಈ ಕಡೆ ಎಣ್ಣೆನೂ ಕಾಯಕ್ಕೆ ಇಟ್ಕೊಂಬಿಡಿ. ಎಣ್ಣೆ ಕಾಯ್ದು ಅಂದರೆ ನಾವು ಬೇಗ ಪುರಿ ಮಾಡಿ ಹಾಕೋಬೋದಲ್ವ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ನಾನು ಹಿಟ್ಟು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಣ ಹಿಟ್ಟು ಅಂದರೆ ಗೋಧಿ ಹಿಟ್ಟೇ ತೊಗೊಳ್ಳಿ. ಸ್ವಲ್ಪ ಪುರಿನ ನಾವು ಹಾಳೆ ಮಾಡ್ಕೊತೀವಲ್ಲ ಆವಾಗ ಅದು ಎದ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ಒಣ ಹಿಟ್ಟನ್ನು ತೊಗೊಂಡಿದ್ದೀನಿ. ಕೈಗೆ ಎಣ್ಣೆ ಹಚ್ಕೊಂಡು ನೀಟಾಗಿ ಇನ್ನೊಂದು ಸಲ ಇದನ್ನೆಲ್ಲ ಹಿಟ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾಗ್ತದಲ್ಲ ಅಷ್ಟು ಹಿಟ್ಟನ್ನು ತಗೊಂಡು ಮಿಕ್ಕಿದ್ದೆ ಆ ಕಡೆ ಸೈಡ್ಗೆ ಇಟ್ಕೊಳ್ಳಿ. ನೋಡಿ ಇವಾಗ ಈ ಥರ ನೀಟಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಳ್ಳೆಯಾಗಿ ಮಾಡ್ಕೋಬೇಕು. ನೀವು ಪುರಿ ದೊಡ್ಡದು ಬೇಕು ಅನ್ನೋದಾದರೆ ದೊಡ್ಡ ಉಳ್ಳೆ ಮಾಡ್ಕೊಳ್ಳಿ, ಸಣ್ಣ ಬೇಕಾದಾದರೆ ಸಣ್ಣ ಉಳ್ಳೆನ ಮಾಡಿ ಇಟ್ಕೋಬೇಕು. ನೋಡಿ ಇವಾಗ ಈ ಥರ ಎಲ್ಲ ನಾದ್ಕೊಳ್ಳಿ. ಎಷ್ಟು ಸ್ಮೂತಾಗಿದೆ ನೋಡಿ ಹಿಟ್ಟು. ನಾವು ರಾಣೆಬೆನ್ನೂರು ಹೋಟೆಲಲ್ಲಿ ಕೇಳಿದ್ವಿ, ಅವರು ಹೇಳಿದರು ಈ ಥರ ನಾವು ಪುರಿ ಮಾಡ್ತೀರಿ ಅಂತ. ಅದಕ್ಕೆ ನಾನು ಮನೇಲಿ ಅದೇ ಥರನೇ ಮಾಡ್ತೀನಿ, ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಪೂರ್ತಿ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕಮೆಂಟ್ ಹಾಕಿರಿ. ನಮ್ಗೆ ನೀವು ವಿಡಿಯೋ ನೋಡ್ತೀರಿ ಅಂತ ಗೊತ್ತಾದರೆ ನಮ್ಗೆ ಇನ್ನೂ ವಿಡಿಯೋ ಹಾಕೋಕ್ಕೆ ಭಾಳ ಖುಷಿ ಆಕತ್ತೆ, ಹೌದಲ್ರಿ? ನೋಡಿರಿ ಇವಾಗ ಸಣ್ಣ ಸಣ್ಣ ಉಂಡೆನ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಿಗೆ ಬೇಕು ಪುರಿ ಆ ಸೈಜಿಗೆ ಮಾಡ್ಕೊಳ್ಳಿ. ಕೆಲವೊಬ್ಬರು ದೊಡ್ಡ ಮಾಡ್ತಾರೆ, ಕೆಲವೊಬ್ಬರು ಸಣ್ಣ ಮಾಡ್ತಾರೆ. ನೋಡಿ ಆ ಕಡೆ ಈ ಕಡೆ ಅರುಗು ಅಂದರೆ ಸೈಡಿಗೆ ನೀವು ತೆಳ್ಳಗೆ ಉದ್ಕೊಳ್ರಿ. ನಡುವೆ ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ, ಸೈಡಿಗೆ ಮಾತ್ರ ತೆಳ್ಳಗನ ಉದ್ಕೋಬೇಕು. ನೋಡಿ ಅಲ್ಲಿ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದಲ್ವ ನಾನು. ಇವಾಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ ಪುರಿನ ಉದ್ಕೋಬೋದು. ಬರೀ ನೀವು ಎಣ್ಣೆಲ್ಲೇ ನೀವು ಅದನ್ನು ಉದ್ಕೋಬೋದು, ಹಿಟ್ಟು ಹಾಕ್ಕೊಳ್ದೇನೆ. ನೋಡಿ ಸ್ವಲ್ಪ ಹಿಟ್ಟು ಹಾಕ್ತಾಯಿದ್ದೀನಿ, ಭಾಳ ಹಿಟ್ಟು ಹಾಕೋಕೆ ಹೋಗ್ಬೇಡಿ. ಸ್ವಲ್ಪನೇ ಈ ಥರ ಹಿಟ್ಟು ಹಾಕ್ಕೊಂಡು ಒಂದ್ಸಲ ಹಾಕ್ಕೊಂಡ್ರೆ ಸಾಕು ಹಿಟ್ಟು. ಇವಾಗ ನೋಡಿರಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪುರಿನ ಲಟ್ಟಿಸ್ಕೊಂಡು ಇಟ್ಕೊಳ್ಳಿ. ನೋಡಿ ನಾನು ಒಂದು 5 ಪುರಿನ ಮಾಡಿ ಇಟ್ಕೊತೀನಿ, ಅವನ್ನೆಲ್ಲ ಕರೆದ್ಬಿಟ್ಟು ಮತ್ತೆ ಮಾಡ್ಕೊತೀನಿ.
ಯಾಕಂದರೆ ನೀವು ಮಾಡಿಟ್ಟು ಕರಿಯೋಕೆ ಹೋದರೆ ಎಟ್ಟೆ ಆಗ್ತಾವೆ ಫ್ರೆಂಡ್ಸ್. ಅದು ಒಂದು ಹೇಳ್ತೀನಿ, ನೀವು ಮಾಡಿಟ್ಕೊಂಡು ಆಮೇಲೆ ಕರಿಬೇಡ್ರಿ. ಒಂದು 10 5 ಮಾಡಿಟ್ಕೊಂಡು ಬೇಗ ಬೇಗ ಕರೆದ್ಬಿಡಿ. ಇಲ್ಲಾಂದರೆ ಅದು ಎಟ್ಟಾಗ್ಬಿಡ್ತಾವೆ ರೀ, ಅಷ್ಟೇನು ಸ್ಮೂತಾಗಿ ಬರೋದಿಲ್ಲ ಪುರಿ. ಈ ಕಡೆ ಎಣ್ಣೆನೂ ಕಾದಿತ್ತು. ಇವಾಗ ನಾನು ಪುರಿ ಹಾಕ್ತಾಯಿದ್ದೀನಿ ನೋಡಿ. ಒಂದು ಪುರಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕಿದ್ದೆ, ನನಗೆ ಗೊತ್ತಾಗುತ್ತೆ ಎಣ್ಣೆ ಕಾಯ್ದಿದೆ ಇಲ್ವ ಅಂತ. ನೋಡಿ ಇವಾಗ ಪುರಿ ಹಾಕಿ ತೋರಿಸ್ತಿದ್ದೀನಿ. ಪುರಿ ಹಾಕಿದ ತಕ್ಷಣ ನೀವು ನೋಡಿರಿ ಈ ಥರ ಆ ಕಡೆ ಈ ಕಡೆ ಇದು ಮಾಡಿಬಿಡ್ರಿ. ಪುರಿ ಉಬ್ಬಿ ಬರ್ತಾವೆ, ಚೆನ್ನಾಗಿ ಬರ್ತಾವೆ ಅಂತ ಹೇಳ್ತೀನಿ. ನೋಡಿರಿ ಯಾವ ಥರ ಉಬ್ಬಿತು ಅಂತ ಪುರಿ. ಸೇಮ್ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರನೇ ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಈ ಬನಶಂಕರಿ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನೋಡಿರಿ ಇವಾಗೆಲ್ಲ ಪುರಿನೂ ಕರೆದ್ಬಿಟ್ಟು ಸೈಡಿಗೆ ಬಿಟ್ಬಿಡ್ತೀನಿ. ಬೇಗ ಆಗುವಂಥ ರೆಸಿಪಿ ಇದು. ಪುರಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ ಅಲ್ವೇನ್ರಿ. ಜಾಸ್ತಿ ನಮ್ಮ ಮಕ್ಕಳು ತಿನ್ನೋದು ಹೊರಗೆ ಹೋದಾಗ ಪುರಿನೇ ಇಷ್ಟಪಡ್ತಾರೆ ಅವರು. ನಾನು ಅವ್ರನ್ನ ಕೇಳಿದ್ದೆ ಹೋಟೆಲ್ನಲ್ಲಿ, ಎಷ್ಟು ಚೆನ್ನಾಗಿ ಮಾಡ್ತೀರಲ್ಲ, ಯಾವ ಥರ ಮಾಡ್ತೀರಂತ. ಅವಾಗ ಹೇಳಿದ್ರು ಅವರು, ಸ್ವಲ್ಪ ರವೆನ ಈ ಥರ ಕಲಸಿಟ್ಟು ರವೆ ಮಿಕ್ಸ್ ಮಾಡ್ತೀವಿ ನೋಡಿ. ಆಮೇಲೆ ಮಾಡೋದು 1 ಗಂಟೆನೇ ಹಿಂದೆ ಹಿಟ್ಟು ಕಲಸಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ನೋಡಿ ಹೋಟೆಲಲ್ಲಿ ಯಾವ ಥರ ಆಗಿರುತ್ತವಲ್ಲ ಅದೇ ಥರ ಆಗಿದ್ದಾವೆ ನೋಡಿರಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಎಲ್ಲರಿಗೂ ಸಿಗ್ತೀನಿ. ಧನ್ಯವಾದಗಳು.